ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ Motorola Edge 30 ಫ್ಯೂಷನ್ ಸ್ಮಾರ್ಟ್ ಫೋನ್ ಇರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ಒಂಥರ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ಅಂತ ಅನ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಫ್ಲಿಪ್ಕಾರ್ಟ್ ನಲ್ಲಿ ಬಿಗ್ ಬಿಲಿಯನ್ ಡೇಗೆ ಈ ಒಂದು ಫೋನ್ ಸೇಲಿಗೆ ಬರುತ್ತೆ ಆಯ್ತಾ. 40,000 ರೂಪಾಯಿಗೆ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿರುವಂತದ್ದು. 40,000 ರೂಪಾಯಿಗೆ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬಹುದಾ ಅಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ, ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಕಂಪ್ಲೀಟ್ಲಿ ರೀಸೈಕಲ್ಡ್ ಮೆಟೀರಿಯಲಿಂದ ಪೇಪರ್ನಿಂದ ಮಾಡಲಾಗಿರುವಂಥ ಬಾಕ್ಸ್ ಆಯಿತಾ. ಪ್ಲಾಸ್ಟಿಕ್ಕನ್ನು ಈ ಒಂದು ಬಾಕ್ಸ್ ಒಳಗೆ ಯೂಸ್ ಮಾಡಲಾಗಿಲ್ಲ ಆಲ್ಮೋಸ್ಟ್. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ಅದು ಕೂಡ ಕಾರ್ಡ್ಬೋರ್ಡ್ ಇಂದ ಆಗಿರುವಂಥದ್ದು ರೀಸೈಕಲ್ಡ್ ಮೆಟೀರಿಯಲ್. ಅದ್ರ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್, ಒಂದು ಸಿಮ್ ಎಜೆಕ್ಷನ್ ಪಿನ್ ಮತ್ತೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಅದನ್ನು ಬಿಟ್ಟರೆ ಅದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್, ಆ ಒಂದು ಸ್ಮಾರ್ಟ್ ಫೋನ್ನ ಕೂಡ ಈ ಒಂದು ರೀಸೈಕಲ್ಡ್ ಪೇಪರ್ನಿಂದ ಕವರ್ ಮಾಡಿರುವಂಥದ್ದು ಒಂದು ಒಳ್ಳೆ ವಿಷಯ. ಇದರ ಕೆಳಗಡೆ ನಿಮಗೆ 68 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಇದನ್ನು ಕೂಡ ಪೇಪರ್ನಿಂದ ಕವರ್ ಮಾಡಿರುವಂಥದ್ದು ಕ್ರೇಜಿ ವಿಷಯ. ನಂತರ USB ಟೈಪ್ ಸಿ ಟು ಟೈಪ್ ಸಿ ಡಾಟಾ ಕೇಬಲ್, ಒಳ್ಳೆ ಕ್ವಾಲಿಟಿಯ ಕೇಬಲ್, ಇದನ್ನು ಕೂಡ ರೀಸೈಕಲ್ಡ್ ಪೇಪರ್. ಒಂದು ಒಳ್ಳೆ ವಿಷಯ ಅಲ್ಲ, ಒಂದು ಸ್ವಲ್ಪ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಲಾಗಿಲ್ಲ, ಹೆವಿ ಇಂಪ್ರೆಸಿವ್ ವಿಷಯ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥದ್ದು, ಹೆವಿ ತಿನ್ ಆಗಿದೆ, ಹೆವಿ ಲೈಟ್ ವೆಯ್ಟ್, ಕೈಲಿ ಹಿಡ್ಕೊಂಡ್ರೆ ಒಂದು ರೀತಿ ಒಂದು ಫೀಲೇ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನ್ ಕೇವಲ 175 ಗ್ರಾಮ್ ವೇಟ್ ಇರುವಂಥದ್ದು ಮತ್ತು ಕೇವಲ 7.4 mm ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು ಆಯಿತಾ. ಹೆವಿ ಕಾಂಪ್ಯಾಕ್ಟ್ ಆಗಿರುವಂಥದ್ದು ಫೋನ್ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಮುಂದ್ಗಡೆ ನೋಡ್ತಾ ಇದ್ದೀರಾ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ, ಸಕ್ಕಲ ಕಾಣ್ತಾ ಇದೆ. ಬೆಜಲ್ ಕೂಡ ತುಂಬ ಕಡಿಮೆ ಇರುವಂಥದ್ದು. ಫ್ರಂಟ್ ಅದಿರುವಂಥದ್ದು ಗುರಿಲ್ಲಾ ಗ್ಲಾಸ್ 5, ಕ್ರೇಜಿ ವಿಷಯ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ ಆಯಿತಾ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಮುಂದೆ ಸಿಗ್ತಾ ಇರುವಂಥದ್ದು. ಆಗಲೇ ನನಗೆ ಬೆಜಲ್ ಒಂದು ರೀತಿ ಫುಲ್ ಕಡಿಮೆ ಇರುವಂಥದ್ದು. ಫ್ಲಾಗ್ಶಿಪ್ ಲೆವೆಲ್ನ ಲುಕ್ ನಿಮಗೆ ಫ್ರಂಟಿಂದ ನೋಡೋಕೆ ಸಿಗುತ್ತೆ. ಹೆವಿ ಇಂಪ್ರೆಸ್ ಮಾಡ್ತು ಫ್ರಂಟಿಂದ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸ್ ಬ್ಯಾಕು, ಗುರಿಲ್ಲಾ ಗ್ಲಾಸ್ 5, ಒಂದು ರೀತಿ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥದ್ದು. ಸ್ಮಡ್ಜಸ್ ಆಗಲ್ಲ, ಹೆವಿ ಇಂಪ್ರೆಸಿವ್ ವಿಷಯ. ಅಷ್ಟು ಈಸಿಯಾಗಿ ಸ್ಕ್ರಾಚ್ ಕೂಡ ಆಗೋದಿಲ್ಲ, ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಕ್ಕಿರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂಗಡೆ ಒಂಥರ ಕ್ಲೀನ್ ಡಿಸೈನು, ಒಂದು ರೀತಿ ಮ್ಯಾಟ್ ಫಿನಿಶ್. ಈ ಕಲರ್ ಮಾತ್ರ ಬೆಂಕಿ ಕಾಣ್ತಾ ಇದೆ, ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಆಯಿತಾ, ಒಂದು ಒಳ್ಳೆ ವಿಷಯ. USB ಟೈಪ್ ಸಿ ಪೋರ್ಟ್ ಸಿಗ್ತಾ ಇರುವಂಥದ್ದು. ಯಾವುದೇ ಹೆಡ್ಫೋನ್ ಜಾಕ್ ನಿಮಗೆ ಸಿಗ್ತಾಯಿಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, 2 ಸಿಮ್ ಹಾಕೊಬೋದು. ಮತ್ತು ಈ ಒಂದು ಫ್ರೇಮ್ ಏನಿದೆ ಇದು ಮೆಟಾಲಿಕ್ ಫ್ರೇಮ್ ಆಯಿತಾ, ಬೆಂಕಿ ವಿಷಯ. ಈ ಒಂದು ಫ್ರೇಮ್ನ ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಬರ್ತಿರುವಂಥದ್ದು. ಸೊ ನಮಗೆ ಗೊತ್ತಾಗ್ತದೆ ಈ ಒಂದು ಫೋನಲ್ಲಿ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಆಗುತ್ತೆ ಅಂತ. ಓವರಾಲ್ ಈ ಒಂದು ಫೋನ್ನ ಡಿಸೈನ್, ಬಿಲ್ಡ್ ಕ್ವಾಲಿಟಿ ಪ್ರತಿಯೊಂದು ಕೂಡ ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಒಂಥರ ಫ್ಲಾಗ್ಶಿಪ್ ಲೆವೆಲ್ನ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ ಬಿಲ್ಡ್ ಮಾತ್ರ. ಇನ್ನು ಇದರಲ್ಲಿ IP55 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಹೊಂದಿರುವಂಥದ್ದು. ಅಟ್ಲೀಸ್ಟ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 6.55 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ POLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಮೋಟರೋಲಾದವರು POLED ಅಂತಾರೆ. ಸೊ ಇದು OLED ಡಿಸ್ಪ್ಲೇನೆ, ಅಮೋಲೆಡ್ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು. 1 ಬಿಲಿಯನ್ ಕಲರ್ನೇ ಸಪೋರ್ಟ್ ಮಾಡುತ್ತೆ ಆಯಿತಾ. ಸೊ 10 ಬಿಟ್ ಡಿಸ್ಪ್ಲೇ ಇದಾಗಿದೆ ಮತ್ತು 144 ಹರ್ಟ್ಸ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ. ಎಲ್ಲರೂ ಕೂಡ 120 ಹರ್ಟ್ಸ್ ಕೊಟ್ಟರೆ ಮೋಟರೋಲಾದವರು 144 ಹರ್ಟ್ಸ್ ಕೊಡ್ತಾರೆ, ಸಖತ್ತಾಗಿದೆ. ಇದು HDR10 ಪ್ಲಸ್ಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. 1100 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಅದು ಹೆವಿ ಬ್ರೈಟ್ ಅಂತ ಅನ್ನೋದಕ್ಕಿಂತ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಈ ಒಂದು ಬೆಲೆಗೆ ಸಿಗುತ್ತೆ. 1100 ನಿಟ್ಸ್ ಅಂದರೂ ಕೂಡ ಹಿಂಗೆ ಕಡಿಮೆ ಅಲ್ಲ ಆಯಿತಾ. ಬಿಸಿಲಿಗೆ ಹೋದ್ರೂ ಕೂಡ ಆರಾಮಾಗಿ ಕಾಣುತ್ತೆ ಡಿಸ್ಪ್ಲೇ ನಿಮಗೆ. ಒಟ್ಟಿಗೆ ಡಿಸ್ಪ್ಲೇ ಅಂತೂ ಸಖತ್ತಾಗಿದೆ. ಬ್ಲ್ಯಾಕ್ಸ್ ಎಲ್ಲ ಡೀಪ್ ಬ್ಲ್ಯಾಕ್ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿರುವಂಥದ್ದು. PCI 3 ಕಲರ್ ಗ್ಯಾಮೆಟ್ರ್ ಒಂದು. ಸೊ ಬೆಂಕಿ ಆಯಿತಾ ಡಿಸ್ಪ್ಲೇ. ನನಗಂತೂ ಈ ಒಂದು ಬೆಲೆಗೆ ಚೆನ್ನಾಗಿದೆ, ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಿದ್ರೆ ಅಂತ ಅನಿಸಿಲ್ಲ. ಇಷ್ಟ ಆಯಿತು ಡಿಸ್ಪ್ಲೇ ನನಗೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ಅಪ್ ಟು 12 GB ರ್ಯಾಮ್ ತನಕ ಕೂಡ ವೇರಿಯಂಟ್ ಇರುವಂಥದ್ದು. ಈ ಒಂದು ಫೋನ್ನ ರ್ಯಾಮ್ LPDDR5 ರ್ಯಾಮ್ ಆಯಿತಾ. ಸೊ ಕ್ರೇಜಿ ವಿಷಯ, ಟಾಪ್ ನಾಚು. ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್, ಇದು ಕೂಡ ಟಾಪ್ ನಾಚ್. ಇದರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸನ್ನು
ಮಾಡಿಲ್ಲ, ಸೂಪರ್ ವಿಷಯ. ಇನ್ನು ಇದರ ಜೊತೆಗೆ ಒಂದು ಫೋನಲ್ಲಿ ಒಂದು ಫ್ಲಾಗ್ಶಿಪ್ ಪ್ರೊಸೆಸರ್ ಇದೆ ಆಯ್ತಾ, ಸ್ನ್ಯಾಪ್ಡ್ರ್ಯಾಗನ್ 888 ಪ್ಲಸ್ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 8,20,30,000 ರೇಟಿಂಗ್ ಅನ್ನು ಕೊಡ್ತಾ ಇರುವಂಥದ್ದು ಆಯ್ತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಆದರೂ ಕೂಡ ಕೆಲವೊಂದು ಕಂಪ್ಲೇಂಟ್ಸ್ ಇದೆ ಒಂದು ಪ್ರೊಸೆಸರ್ ಬಗ್ಗೆ. 888 ಪ್ಲಸ್ ಅಷ್ಟೊಂದು ಒಳ್ಳೆ ಪ್ರೊಸೆಸರ್ ಅಲ್ಲ ಅಂತ ಅಂತಾರೆ. ಏನಕ್ಕೆ ಅಂದರೆ ಪವರ್ಫುಲ್ ಆಗಿದ್ರು ಕೂಡ ಬ್ಯಾಟ್ರಿ ಕನ್ಸಂಪ್ಷನ್ ತುಂಬ ಜಾಸ್ತಿ ಇದೆ, ಅಷ್ಟೊಂದು ಸ್ಟೇಬಲ್ ಇಲ್ಲ ಆ ಪ್ರೊಸೆಸರ್ ಅಂತ ತುಂಬ ಅಂತಾರೆ. ಬಟ್ ಸ್ಟಿಲ್ ಇದು ನಾನು ಚೆಕ್ ಮಾಡ್ದಂಗೆ ಒಂದು ಫೋನಲ್ಲಿ ಒಂದು ಲೆವೆಲ್ಗೆ ಸದ್ಯಕ್ಕಂತೂ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತದೆ. ಬ್ಯಾಟ್ರಿ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ, ಆಪ್ಟಿಮೈಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಮಾಡಿದರೆ ಅಂತ ಅನ್ಕೋತೀನಿ ಆಯಿತಾ. ಸೊ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ತಲೆಕೆಡಿಸ್ಕೊಂಬೇಡಿ. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಫುಲ್ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು, ಯಾವ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ಪ್ಲೇ ಮಾಡ್ಬೋದು. ಸೊ ಬೆಂಕಿ ಪ್ರೊಸೆಸರ್ ಚೆನ್ನಾಗಿದೆ, ಒಟ್ಟಿಗೆ ಎಲ್ಲ ಗೇಮನ್ನು ಹೆಂಗೆ ಬೇಕಾದರೂ ನೀವು ಆಡ್ಕೊಬೋದು. ಸೊ ತಲೆಗೆಡಿಸ್ಕೊಂಬಿಡಿ, ಇದು ಕೂಡ ಫ್ಲ್ಯಾಗ್ಶಿಪ್ 8 Gen 1 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಹ ಹೊಂದಿರುವಂಥದ್ದು. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ. ಈ ಒಂದು ಬೆಲೆಗೆ ಬೆಸ್ಟ್ ಅಂತಾನಲ್ಲ, ಬೆಂಕಿ ಗುರು ಅಂತಾನಲ್ಲ, ಚೆನ್ನಾಗಿದೆ. ಒಟ್ಟಿಗೆ ನೈಟ್ ಶಾರ್ಟ್ಸು ಕೂಡ ಪರವಾಗಿಲ್ಲ ಅಂತೀನಿ, ಏನೋ ತುಂಬ ಇಂಪ್ರೆಸಿವ್ ಆಗಿ ತೆಗಿದೆ ಅಂತನಲ್ಲ. ನೈಟ್ ಮೋಡ್ ಆನ್ ಮಾಡ್ಕೊಂಡು ತೆಗೆದ್ರೆ ಸ್ವಲ್ಪ ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ ಎಲ್ಲ ತೆಗೆಯುತ್ತೆ, ಆದರೂ ಕೂಡ ಪರವಾಗಿಲ್ಲ, ಶಾರ್ಟ್ಸ್ ತೋರಿಸ್ತದೆ ನೈಟ್ ಶಾರ್ಟ್ಸು. ಅದನ್ನು ಬಿಟ್ಟರೆ ಇನ್ನೊಂದು 13 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು 2 ಮೆಗಾಪಿಕ್ಸೆಲಿಂದು ನಿಮಗೆ ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ ಆಯಿತಾ. ಮೇನ್ ಸೆನ್ಸರಲ್ಲೇ ಕೋರ್ ಅದೇ ಸೆನ್ಸರೇ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋಂಗಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಸಪ್ರೇಟಾಗಿ 2 ಮೆಗಾಪಿಕ್ಸೆಲ್ದು ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ. ಓಕೆ ಅಂತೀನಿ. ರೇರ್ ಕ್ಯಾಮ್ರಾ ನನಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು, ಕ್ರೇಜಿ ಅನ್ನಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ವೈಡ್ ಆಗಿದೆ, ತುಂಬ ಪರವಾಗಿಲ್ಲ, ಚೆನ್ನಾಗಿದೆ, ಒಂದು ಲೆವೆಲಿಗೆ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ಸ್ನ. ಓಕೆ ಅಂತೀನಿ ಆಯಿತಾ. ನನಗೆ ಅಷ್ಟೊಂದು ಫ್ರಂಟ್ ಬ್ಯಾಕ್ ಎರಡೂ ಕೂಡ ಬೆಂಕಿಗುರು 70-80 ಸಾವಿರ ರೇಂಜ್ ಫೋನ್ಗಳಲ್ಲಿರೋ ಥರ ಇದೆ ಅಂತ ಅನಿಸಿಲ್ಲ ಆಯಿತಾ. ಬೆಲೆಗೆ ಏನು ಕೊಡಬೇಕು ಅಷ್ಟು ಕರೆಕ್ಟಾಗಿ ಕೊಟ್ಟಿರೋ ಥರ ಇದೆ ಆಯಿತಾ. ಇದರಲ್ಲೇ ಅಲ್ಟ್ರಾ ಅಂತ ಕೂಡ ಲಾಂಚ್ ಮಾಡ್ತಿದ್ದಾರೆ ಇವರು, Motorola Edge 30 ಅಲ್ಟ್ರಾ ಅಂತ. ಅದರಲ್ಲಿ ಮೋಸ್ಟ್ಲಿ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಇರ್ಬೋದು, ಅದನ್ನು ಕಳಿಸಿಲ್ಲ. ಮೋಸ್ಟ್ಲಿ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾದಲ್ಲಿ ಇರುತ್ತೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಸೊ ಕ್ಯಾಮ್ರಾ ಪರವಾಗಿಲ್ಲ. ರೇರ್ ಕ್ಯಾಮ್ರಾ 8K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ 4Kಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂತ ಸಾಮರ್ಥ್ಯ ಹೊಂದಿರುವಂಥದ್ದು ಒಂದು ಒಳ್ಳೆ ವಿಷಯ. ಆ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ತುಂಬ ಫಾಸ್ಟಾಗಿದೆ, ನೋಡ್ತಾ ಇದ್ದೀರಾ, ಸಖತ್ ಫಾಸ್ಟ್ ಆಗಿದೆ. ಟಚ್ ಮಾಡಿದಷ್ಟು ಪಟ್ ಅಂತ ಓಪನ್ ಆಗುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿ, ನೋಡ್ತಾ ಇದ್ದೀರಾ, ಪಟ್ ಅಂತ ನಾನು ಪ್ರೆಸ್ ಮಾಡೋಷ್ಟು ಪಟ್ ಅಂತ ಹೋಮ್ ಸ್ಕ್ರೀನ್ ಆಗುತ್ತೆ. ಮತ್ತು ಇದರಲ್ಲಿರುವಂಥ ವೈಬ್ರೇಷನ್ ಇದೆ ಅಲ್ವಾ, ಸೊ ಸಖತ್ತಾಗಿದೆ. ಟ್ಯಾಕ್ಟೈಲ್ ಫೀಡ್ಬ್ಯಾಕ್ ಮಾತ್ರ ಒಂಥರ ಟಾಪ್ ಲೆವೆಲ್ನ ವೈಬ್ರೇಷನ್ ಮೋಟ್ರ್ ಹಾಕಿದರೆ ಆ ಫೀಲ್ ಇದೆ ಅಲ್ವಾ, ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಲ್ ಕೊಡುತ್ತೆ. ಬೆಂಕಿ ಸಖತ್ ಇಷ್ಟ ಆಯ್ತು ನನಗೆ. ಆ ನಂಬರ್ ಪ್ರೆಸ್ ಮಾಡಿದಾಗೆಲ್ಲ ಒಂದು ಫೀಡ್ಬ್ಯಾಕ್ ಬರುತ್ತಲ್ವ, ಆ ಟಚ್ ಮಾಡೋ ಫೀಲೇ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 4400 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸ್ವಲ್ಪ ಕಡಿಮೆ ಆಯಿತು. ಅಟ್ಲೀಸ್ಟ್ 5000 ಕೊಟ್ಟರೆ ಚೆನ್ನಾಗಿರೋದು. ಅಟ್ಲೀಸ್ಟ್ 4000 100 mAh ಕೊಟ್ಟಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. 4400 mAh ಕೆಪಾಸಿಟಿ ಕೊಟ್ಟಿದ್ರೆ ಒಂದು ಮಾಡ್ರೇಟ್ ಯೂಸಿಗೆ ಒಂದು ದಿನ ಕೊಡ್ಬೋದು. ಮತ್ತು ಬಾಕ್ಸ್ ಒಳಗೆ 68 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ತುಂಬ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಕೇವಲ 10 ನಿಮಿಷದಲ್ಲಿ 50% ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಒಂದು ಚಾರ್ಜರ್ಗಿದೆ ಆಯಿತಾ. ಸೊ ಹೆವಿ ಫಾಸ್ಟ್ ಚಾರ್ಜರು. ಮತ್ತು ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಈ ಒಂದು ಫೋನಲ್ಲಿ ಸಿಗ್ತಾ ಇಲ್ಲ. ಫ್ಲ್ಯಾಗ್ಶಿಪ್ ಲೆವೆಲ್ ಅನ್ಸ್ಕೋಬೇಕು ಅಂದರೆ ವೈರ್ಲೆಸ್ ಚಾರ್ಜಿಂಗ್ ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ. ಓಕೆ ಅಂತೀನಿ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಮೇನ್ ಬಾಟಮ್ ಫೈರಿಂಗ್ ಮತ್ತು ಇನ್ನೊಂದು ಇಯರ್ಪೀಸ್ ಎರಡನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಕ್ರೇಜಿ ವಿಷಯ. ತುಂಬ ಜೋರಾಗಿ ಕೇಳುತ್ತೆ ಮತ್ತು ಆ ಒಂದು ಸೌಂಡು ತುಂಬ ಕ್ರಿಸ್ಪಾಗಿ ಕೂಡ ಇದೆ. ಸೊ ಸ್ಪೀಕರ್ ಬೆಂಕಿ ಸ್ಪೀಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು OS ಬಂದ್ಬಿಟ್ಟು ಇದರಲ್ಲಿ ಆಂಡ್ರಾಯ್ಡ್ 12ನ ಬೇಸ್ಕೊಂಡು ಆಗ್ತಿರುವಂಥ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಕೋರ್ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸು. ಸೊ ಹೆವಿ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ. ನನಗಂತೂ ಆ ಒಂದು OSಗೆನೇ ಈ ಒಂದು ಫೋನ್ ಹೆವಿ ಇಷ್ಟ ಆಯಿತು. ಬೆಂಕಿ ಇದೆ ಮಾತ್ರ. ಇತ್ತೀಚೆಗೆ ಒಂದು OnePlus ಅವರು ಮುಂಚೆ ಚೆನ್ನಾಗಿ ಕೊಡ್ತಿದ್ರು, ಬರ್ತಾ 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 ರಾಯರ್ ಕೂದ್ರೆ ಕತ್ತಾಯಿತು ಅನ್ನಂಗೆ ಒಂದು ರೀತಿ ರಿಯಲ್ಮಿ UI ನೋಡ್ದಂಗೆ ಆಗುತ್ತೆ ಒಂದು OSನ. ಅದು ಬಿಟ್ಟರೆ ಬೆಸ್ಟ್ OSನ ಹೊಂದಿರುವಂಥ ಫೋನ್ ಅಂತ ನನಗೆ ಅನ್ನಿಸ್ತು.
ಕೋರ್ ಕ್ಲೀನ್ ಆ್ಯಂಡ್ರಾಯ್ಡ್ ನಿಮಗೆ ಸಿಗುತ್ತೆ, ಆ್ಯಂಡ್ರಾಯ್ಡ್ 12. ಸೊ ಸೂಪರ್ ಆಗಿದೆ OS ಮಾತ್ರ, ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನೊಂದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕಿದರೆ, ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು, ವೈಫೈ 6ನ ಕೂಡ ಸಪೋರ್ಟ್ ಮಾಡುತ್ತೆ, ಬ್ಲೂಟೂತ್ 5.2 ಕೂಡ ಇರುವಂಥದ್ದು. ಸೊ ಎಲ್ಲ ಬೇಸಿಕ್ ಥಿಂಗ್ಸನ್ನು ಇದಕ್ಕೆ ಹಾಕಿದ್ದಾರೆ. ಸೊ ನೋಡೋದಕ್ಕೆ ಹೋದರೆ ಒಂದು ಲೆವೆಲ್ಗೆ ಫ್ಲ್ಯಾಗ್ಶಿಪ್ ಅಂತ ಅನ್ಬೋದು. ಕೆಲವು ಫೀಚರ್, ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲಾಗಲೇ ಒಂದು ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿಲ್ಲ, ಮೋಸ್ಟ್ ಫ್ಲ್ಯಾಗ್ಶಿಪ್ ಪ್ರೋಸರ್ ಕೊಟ್ಟಿಲ್ಲ, ಅಂದರೆ 8 Gen 1 ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಒಂದು ಲೆವೆಲ್ಗೆ ಫ್ಲ್ಯಾಗ್ಶಿಪ್ ಫೋನ್ ಅಂತಲೇ ಅನ್ಬೋದು. ಕ್ಯಾಮ್ರಾ ಕೂಡ ನನಗೆ ಬೆಂಕಿ ಫ್ಲ್ಯಾಗ್ಶಿಪ್ ಅಂತ ಅನಿಸ್ಲಿಲ್ಲ, ಒಂದು ಲೆವೆಲ್ಗೆ ಮಿಡ್ ಲೆವೆಲ್ನ ಕ್ಯಾಮ್ರಾ ಅಂತ ಅನ್ನಿಸ್ತು. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ಇವಾದರೆ ಕೇಳಬಹುದು, ಈ ಒಂದು ಫೋನ್ನ ಇದು ಬಿಗ್ ಬಿಲ್ ಇಂಡಿಯಾ ಟೈಮಲ್ಲಿ ಮಾತ್ರ ನಿಮಗೆ 40,000 ರೂಪಾಯಿಗೆ ಸಿಗುತ್ತೆ, ಆಮೇಲೆ ಮೋಸ್ಟ್ಲಿ ಬೆಲೆಯನ್ನು ಜಾಸ್ತಿ ಮಾಡಬಹುದು. ಈ ಒಂದು ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಓಕೆ ಅಂತೀನಿ, ಪರವಾಗಿಲ್ಲ. ಆಯ್ತು, 40,000 ರೂಪಾಯಿಗೆ ಚೆನ್ನಾಗಿದೆ. ಮೆಟಾಲಿಕ್ ಫ್ರೇಮು, ಗ್ಲಾಸ್ ಬ್ಯಾಕು, ಫ್ರಂಟು ಗ್ಲಾಸ್ ಕೊಟ್ಟಿದ್ದಾರೆ, ಪ್ರೋಸೆಸರ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಒಂದು ಲೆವೆಲ್ಗೆ ನೋಡೋದಕ್ಕೆ ಹೋದರೆ 40,000 ರೂಪಾಯಿಗೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ನಿಮ್ಗೆ ಒಳ್ಳೆ ಆಫರ್, ಒಂದು 35,000 36,000 ರೇಂಜಿಗೆ ಒಂದು ಫೋನ್ ಸಿಕ್ತು ಅಂತಂದರೆ ನೋಡಿ, ಸೂಪರ್ ಆಗಿದೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಲುಕ್ಕು ಬೆಂಕಿದೆ, ಫಾರ್ಮ್ ಫ್ಯಾಕ್ಟ್ರು ಪ್ರತಿಯೊಂದು ಕೂಡ ಸಖತ್ತಾಗಿರುವಂಥದ್ದು. ನಂಗೆ ಹೆವಿ ಇಂಪ್ರೆಸ್ ಮಾಡ್ತೀವಿ ಒಂದು ಸ್ಮಾರ್ಟ್ಫೋನ್ ಮಾತ್ರ. ನೋಡಿ, ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ. OSಗೆ ತೊಗೊಂಡ್ಬಿಡ್ತೀನಿ ನಾನು ಬೇಕಾದರೆ ಈ ಒಂದು ಬಡ್ಜೆಟ್ಟಿಗೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅಂತ ದಯವಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ